ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಅಧಿಕೃತ ದಸ್ತು ಬರಹಗಾರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ವಿವಿಧ ಪೇಪರ್ಲೆಸ್ ಮತ್ತು ಆನ್ಲೈನ್ ಪ್ರಕ್ರಿಯೆಯ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸಲಾಯಿತು. ಬಸವನ ಬಾಗೇವಾಡಿ, ನಿಡಗುಂದಿ ಹಾಗೂ ಕೋಲಾರ ತಾಲೂಕಿನ ದಸ್ತು ಬರಹಗಾರರು ಪಟ್ಟಣದ ಬಸವೇಶ್ವರ ಸರ್ಕಲ್ನಿಂದ ತಾಲೂಕು ದಂಡಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರದ ಗಮನ ಸೆಳೆದರು. ನೋಂದಣಿ ಇಲಾಖೆಯಲ್ಲಿ ಪೇಪರ್ಲೆಸ್ ವ್ಯವಸ್ಥೆ ಜಾರಿ ಹಾಗೂ ಆನ್ಲೈನ್ ಪ್ರಕ್ರಿಯೆಯಿಂದ ಸಾರ್ವಜನಿಕರಿಗೆ ಎದುರಾಗ್ತಿರುವ ತೊಂದರೆಗಳನ್ನು ನಿವಾರಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಜೊತೆಗೆ ದಾಸ್ತಾವೇಜುಗಳಿಗೆ ಬರಹಗಾರರ ಸಹಿಯನ್ನು ಕಡ್ಡಾಯಗೊಳಿಸುವಂತೆ ಒತ್ತಾಯಿಸಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ಸುರೇಶ್ ಹಾರಿವಾಳ್, ಅಶೋಕ್ ಹಾರಿವಾಳ್, ಅರವಿಂದ್ ಕುಲಕರ್ಣಿ, ಉಮೇಶ್ ಹಾರಿವಾಳ್, ಪಾರೀಶ್ ಹೊಸಮನಿ, ಶಿವಾನಂದ್ ಸಜ್ಜನ್, ಶರಣು ಚೌರಿ, ರಾಜು ಅಳ್ಳೊಳ್ಳಿ, ದೇವನಗೌಡ ಬಿರಾದಾರ್, ಸಂಗನಗೌಡ ಪಾಟೀಲ್, ಚಿದಾನಂದ್ ಅಂಗಡಿ, ಶ್ರೀಶೈಲ ಬುಯಾರ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ವರದಿ ಮೆಹಬೂಬ್ ಗುಂತಕಲ್, ಸಮೃದ್ಧ ಕರ್ನಾಟಕ ನ್ಯೂಸ್, ಬಸವನ ಬಾಗೇವಾಡಿ. ಹಂತದಲ್ಲಿ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಬಿಕ್ಕಟ್ಟಿನ ಒಂದು ಪರಿಸ್ಥಿತಿಯನ್ನ ತಂದೊಡ್ಡುವಂತ ಕೆಲಸ ಮಾಡಲಾಗತ್ತಾರ. ಹಿಂದಿನ ಕಾಲದಿಂದಲೂ ಪೇಪರ್ಗಳಲ್ಲಿ ಬರೆಯುವಂತ ಕೆಲಸ ಇತ್ತು. ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಅದನ್ನು ಸಂಗ್ರಹಿಸ್ತಿದ್ರು. ನಮ್ಗೆ ಯಾವುದೇ ಸಂದರ್ಭದಲ್ಲಿ ಹೋದರೂ ಕೂಡ ಒಂದು ಅರ್ಜಿ ಕೊಟ್ಟರೆ ನಮಗೆ ಬೇಕಾದಂಥ ದಾಖಲಾತಿಗಳು ಲಿಖಿತ ರೂಪದಲ್ಲಿ ನೇರವಾಗಿ ರೈತರ ಕೈ ಸೇರ್ತಿದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಏನು ಆನ್ಲೈನ್ ವ್ಯವಸ್ಥೆ, ಇಂಟರ್ನೆಟ್ ಅತಿಯಾದಂಥ ಸುಧಾರಣೆಯಾಗಿ ಇವತ್ತು ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಕಂಟಕವಾಗಿ ಪರಿಣಮಿಸಿದೆ. ಕರ್ನಾಟಕ ಸರ್ಕಾರದ ಒಂದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಹೊಸ ನಿಯಮಗಳನ್ನು ಏನು ಜಾರಿಗೆ ತಂದು ಪೇಪರ್ಲೆಸ್ ಅಂದ್ರೆ ಕಾಗದ ರಹಿತ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ಏನು ತಂದಿದಾರಲ್ಲ, ಇದು ರೈತರಿಗೆ ಒಂದು ದೊಡ್ಡ ಹೊಡೆತ. ಒಂದು ಕಡೆ ಹೆಂಗಂತಂದ್ರ ಯಾವುದೇ ಒಂದು ಇವತ್ತ ಉಪನೋಂದಣಾಧಿಕಾರಿ ಕಚೇರಿಗೆ ಹೋದಾಗ ಖರೀದಿ ಪತ್ರ ಇರಬಹುದು, ವಾಟ್ನಿ ಪತ್ರ ಇರಬಹುದು, ಬಕ್ಷೀಸ್ ಪತ್ರ ಇರಬಹುದು, ಯಾವುದೇ ಒಂದು ಕೆಲಸಗಳನ್ನ ಆ ಕಚೇರಿಗೆ ಮಾಡ್ಕೊಳ್ಳಿಕ್ ಹೋದಾಗ ರೈತರಿಗೆ ಯಾವುದೇ ಒಂದು ಆಧಾರ ಒಂದು ಪತ್ರ ಸಹಿತ ಕೊಡಂಗಿಲ್ಲ. ಮತ್ತು ಅವ ಆಧಾರನೇ ಕೊಡ್ಲಿಲ್ಲ ಅಂತಂದ್ರೆ ಮುಂದಿನ ಪೀಳಿಗೆಗೆ ಅಥವಾ ಅವರ ಕುಟುಂಬಕ್ಕೆ ಏನು ಗೊತ್ತಾಗ್ತದ, ನಮ್ಮ ಆಸ್ತಿ ಯಾರಿಗೆ ಕೊಟ್ರು, ಏನು ದಾಖಲಾತಿ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಲ್ಲ ಕುಟುಂಬಕ್ಕೆ. ಮತ್ತೆ ಏನು ದಾಖಲೆನೇ ಇಲ್ಲ, ದಾಖಲೆ ರಹಿತ ಇವತ್ತು ಆಡಳಿತ ಮಾಡ್ತಾರಪ್ಪ ಅಂತಂದ್ರೆ ಮುಂದೆ ಎಷ್ಟು ಸಮಸ್ಯೆ ಆಗ್ತದ ಅನ್ನೋ ಬಗ್ಗೆ ಸರ್ಕಾರ ಅರ್ಥ ಮಾಡ್ಕೋಬೇಕು. ಸಾಹೇಬರು ದಯವಿಟ್ಟು ಈ ಬಾಂಡ್ ರೈತರ ಅಳಲನ್ನು ತಾವು ಮನದಲ್ಲಿ ಇಟ್ಕೊಂಡು ತಾವು ಏನು ಮಾಡ್ಬೇಕಂತೇಳಿ ಡಿಜಿಟಲ್ ಮಾಡ್ಬೇಕಂತ ಏನು ಮಾಡ್ತಾ ಇದ್ದೀರಿ, ಪೇಪರ್ ಲಿಸ್ಟ್ ಮಾಡ್ತಾ ಇದ್ದೀರಿ. ಹಾಗೂ ಈ ಪೇಪರ್ ಲಿಸ್ಟ್ ಮಾಡೋದ್ರಿಂದ ರೈತರಿಗೆ ಏನು ತೊಂದರೆ ಆಗೋದು ಒಂದು ವಿಷಯ ಹೇಳ್ತೀನಿ. ಗಾಡಿ ರಸ್ತೆ ಹಾಕೋಬೇಕು, ಗಾಡಿ ರಸ್ತೆ ಅಂತ ನಾವು ಹಾಕೋತೇವೆ ಖರೀದಿ ಪತ್ರದಲ್ಲಿ. ಹಾಗೂ ಬಿದ್ದ ಮಳೆ ನೀರು ಎಲ್ಲಿ ಹೋಗ್ತಾ ಅನ್ನೋದು, ಯಾವ ದಿಕ್ಕಿಗೆ ಹೋಗ್ತಾ ಅನ್ನೋದು ಬರಿತೇವೆ. ಮುಂದೆ ಅವೇನು ಈ ಖರೀದಿ ಪತ್ರದಲ್ಲಿ ಬರೆಯುವಂಥ ಅವಕಾಶನೇ ಇಲ್ಲ. ಯಾಕಂದ್ರೆ ಡಿಜಿಟಲ್ ಆಯಿತು, ಪೇಪರ್ಲೆಸ್ ಆಯ್ತು ಅಂದ್ರೆ ಏನು ಬರೆಯುವಂಥ ಅವಶ್ಯಕತೆನೇ ಇರುವುದಿಲ್ಲ. ಅದಕ್ಕೆ ದಯವಿಟ್ಟು ಇದಕ್ಕೆ ನಮ್ಮ ರೈತ ಸಂಘಟನೆಯವರು ಕೂಡ ನಮ್ಮನ್ನ ಸಹಕಾರ ಮಾಡಿದ್ದಾರೆ. ಹಾಗೂ ರಕ್ಷಣಾ ವೇದಿಕೆಯವರು ಕೂಡ ನಮ್ಗೆ ಸಹಕಾರ ಮಾಡಿದೆ. ಬರೋ ನಿರ್ಮಾಣಗಳಿಗೆ ಎಲ್ಲ ಸಂಘಟನೆಗಳು, ಯಾಕಂದ್ರೆ ನಾವು ತುರ್ತುವಾಗಿ ಇದನ್ನ ಒಂದು ಮನವಿ ಕೊಡಬೇಕಾಗಿತ್ತು. ಆದ ಕಾರಣ ನಾವು ಎಲ್ಲ ಸಂಘಟನೆಗಳು ಹೇಳೋದಾಗಲಿಲ್ಲ. ಅದಕ್ಕೆ ದಯವಿಟ್ಟು ಇನ್ನುಳಿದ ಸಂಘಟನೆಗಳು ಹೇಳೋ ವಿಷಯಕ್ಕೆ ನಾವು ಕ್ಷಮೆ ಕೇಳ್ತಾ ಇದ್ದೀನಿ. ಅದಕ್ಕೆ ಬರೋ ನಿರ್ಮಾಣಗಳಿಗೆ ಇವೆಲ್ಲ ಡಿಜಿಟಲ್ ಮತ್ತು ಪೇಪರ್ಲೆಸ್ ತೆಗೆದು ಯಥಾಸ್ಥಿತಿ ಮೊದಲು ಹೇಗಿತ್ತು ಹಾಗೇ ನನಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಕಂದಾಯ ಸಚಿವರಲ್ಲಿ ನಾನು ಮನವಿ ಮಾಡಿ, ಹಾಗೂ ಈಗ ನಮ್ಮ ಹಿರಿಯರು, ನಮ್ಮ ರೈತ ಸಂಘದ ಮುಖಂಡರು, ಹೋರಾಟಗಾರರಂಥ ಅರವಿಂದ್ ಕುಲಕರ್ಣಿ ಅವರು ಈ ಸಭೆಯನ್ನು ಉದ್ದೇಶಿಸಿ, ಮುಷ್ಕರ ಉದ್ದೇಶಿಸಿ ಒಂದು 4 ಮಾತುಗಳನ್ನು ಹೇಳ್ಬೇಕಂತ ಅವ್ರು ಕೇಳ್ಬೋದು.